ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಎರಡು ಬಾಗಿಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಕಾರಣ ವಕ್ಫ್ ವಿಚಾರಕ್ಕೆ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿ ಏನೋ ನಿರ್ಧರಿಸಿದೆ. ಬಟ್ ಅವರವರ ನಡುವೆನೇ ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆಯ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಮುಗಿಯದ ಭಿನ್ನ ರಾಗ, ಭಿನ್ನ ದಿಕ್ಕು. ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ಒಂದೇ ವಿಚಾರಕ್ಕೆ ಎರಡು ಪ್ರತ್ಯೇಕ ಅಭಿಯಾನ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ. ವಿಜಯೇಂದ್ರ ಅವರು ಪ್ರಕಟಿಸಿದಂತಹ ಟೀಮ್ ಜೊತೆಗೆ ಸೇರ್ಲಿಕ್ಕೆ ರೆಬಲ್ಸ್ ಒಪ್ತಾ ಇಲ್ಲ. ವಿಜಯೇಂದ್ರ ತಂಡದಲ್ಲಿ ಹೆಸರನ್ನ ಸೇರಿಸಿದ್ದಕ್ಕೆ ಭಿನ್ನರ ಟೀಮ್ ಗರಂ ಆಗಿಬಿಟ್ಟಿದೆ. ರೆಬಲ್ಸ್ ಟೀಮ್ನಿಂದ ಪ್ರತ್ಯೇಕ ಪ್ರವಾಸಕ್ಕೆ ತಯಾರಿ ಆಗ್ತಾ ಇದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಯಾವಾಗ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ರು, ಅದಾದ ಮೇಲೆ ಒಂದಿಷ್ಟು ಭಿನ್ನಮತೀಯರು ರಾಜ್ಯ ಬಿಜೆಪಿಯಲ್ಲಿ ಹುಟ್ಕೊಳ್ತಾರೆ. ಅದರಲ್ಲೂ ಕೂಡ BS ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಂತಹ ಯತ್ನಾಳ್ ಆಗಿರಬಹುದು, ಇವರೆಲ್ಲರೂ ಕೂಡ ಒಂದು ಟೀಮನ್ನು ಕಟ್ಕೊಳ್ತಾರೆ. ಈಗ BY ವಿಜಯೇಂದ್ರ ವಿರುದ್ಧವೂ ಕೂಡ ಅದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಎರಡು ಗುಂಪು ಎರಡು ದಿಕ್ಕು ರಾಜ್ಯ ಬಿಜೆಪಿಯಲ್ಲಿ ಹೇಗಿದೆ ನೋಡ್ತಾ ಹೋಗೋಣ. ಮತ್ತಷ್ಟು ಜಟಿಲವಾದ ರಾಜ್ಯ ಬಿಜೆಪಿಯ ಬಣ ರಾಜಕೀಯ. ಆ ರೆಬಲ್ಸ್ ಟೀಮ್ನಲ್ಲಿ ಯತ್ನಾಳ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿರುವಂತಹದ್ದು, ಅರವಿಂದ ಲಿಂಬಾವಳಿ ಅವರಿದ್ದಾರೆ. ಮೂಡಾ ಪಾದಯಾತ್ರೆಯ ನಂತರ ವಕ್ಫ್ ಹೋರಾಟದಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಕ್ಫ್ ಹೋರಾಟಕ್ಕೆ ಎರಡು ಗುಂಪಾಗಿದೆ. ರಾಜ್ಯ ಬಿಜೆಪಿ ಎರಡು ದಿಕ್ಕಾಗಿ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದೇ ಅಜೆಂಡಾಕ್ಕೆ ಬಿಜೆಪಿಯ ಎರಡು ಬಣದ ನಡುವೆ ದೊಡ್ಡ ಮಟ್ಟದ ಹೋರಾಟ. ವಿಜಯೇಂದ್ರ ಹಾಗೂ ರೆಬಲ್ಸ್ ಟೀಮ್ ನಡುವೆ ಮುಸುಕಿನ ಗುದ್ದಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಮ್ಮ ಅಭಿಯಾನವನ್ನ ನಾವು ಮಾಡ್ತೀವಿ, ನಿಮ್ಮ ಅಭಿಯಾನವನ್ನ ನೀವು ಮಾಡಿ. ವಕ್ಫ್ ಅಭಿಯಾನಕ್ಕೆ ಪ್ಲಾನ್ ಮಾಡಿದ್ದ ವಿಜಯೇಂದ್ರ ಅವರಿಗೆ ಅತೃಪ್ತರು ರೆಬಲ್ಸ್ಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಯತ್ನಾಳ್, ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಅವರಿಂದ ಪ್ರತ್ಯೇಕ ಅಭಿಯಾನ ಆಗ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನಕ್ಕೆ ಪ್ರತಿಯಾಗಿ ಜನಜಾಗೃತಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ BY ವಿಜಯೇಂದ್ರ ಅವರ ಮೇಲಿರುವಂತಹ ಮುನಿಸನ್ನ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಹೊರಹಾಕುವಂತಹ ಕೆಲಸವನ್ನ ರೆಬಲ್ಸ್ ಟೀಮ್ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿಯ ವರಿಷ್ಠರು ಯಾವ ರೀತಿಯ ಮದ್ದನ್ನು ಅರಿತಾರೆ, ಮುಲಾಮನ್ನ ಹಚ್ಚುತ್ತಾರೆ ಅನ್ನೋದು ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳಾಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ವರಿಷ್ಠರ ಗಮನಕ್ಕೂ ಕೂಡ ಬಂದಿದೆ. ಈ ಬೆನ್ನಲ್ಲೇ ವಕ್ಫ್ ವಿಚಾರಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಿದ್ರು ಕೂಡ ಎರಡು ಬಣಗಳಾಗಿರೋದು ಆ ಹೋರಾಟ ಗುರಿಯನ್ನು ತಲುಪುವಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ನೋಡಿ, ಭಾಳ ಮುಖ್ಯವಾಗಿ ವಕ್ಫ್ ವಿಚಾರದಲ್ಲಿ ಇವತ್ತು ಹೋರಾಟ ಯಾವ ಸ್ವರೂಪದಲ್ಲಾದರೂ ನಡೆದರೂ ಭಾಳ ಮುಖ್ಯವಾಗಿ ಸರ್ಕಾರದ ಲೋಪ ಆಗಿರೋ ತಪ್ಪನ್ನು ಎಲ್ಲೆಲ್ಲಿ ಯಾವ ಮಟ್ಟದಲ್ಲಾಗಿದೆ ಅನ್ನೋಂಥದ್ದನ್ನ ಜನರ ಮಧ್ಯದಲ್ಲಿ ಹೋಗಬೇಕಾಗಿದೆ. ಹೋಗುವಂಥ ಪ್ರಯತ್ನ ಇವತ್ತು ಇದು ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತ, ಜನ ವಿರೋಧಿ, ರೈತ ವಿರೋಧಿ ಆಡಳಿತವನ್ನು ಬಯಲಿಗೆಳೆಯಕ್ಕೆ ಇವತ್ತೆಲ್ಲರೂ ಜನರ ಮಧ್ಯೆ ಹೋಗ್ತಿದ್ದೀವಿ. ಹಾಗಾಗಿ ಇಲ್ಲೇನು ಅದು ಯಾವುದು ಮುಖ್ಯ ಅಲ್ಲ. ಇವತ್ತೆಲ್ಲ ಒಂದಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಾಗಿರೋವಂಥವ್ರು, ಹಿರಿಯರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿರೋವಂಥವ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಯ ಏನೋ ಒಂದು ನೈಜ ವರದಿಯ ತಂಡ ಇದೆ, ಆ ತಂಡದಲ್ಲಿ ಪ್ರಮುಖರಿದ್ದಾರೆ. ಅವ್ರನ್ನೂ ಒಳಗೊಂಡಂಥ ತಂಡವನ್ನು ನಾವು ಮಾಡಿದ್ದೀವಿ. ಅವರು ಬೇರೆ ಏನು 25ನೇ ತಾರೀಕಿಂದ ಮಾಡಬೇಕು ಅಂತ ತಾವೇನು ಹೇಳ್ತಾ ಇದ್ದೀರಿ, ಅದು ಬಹುಶಃ ಅವ್ರಿಗೆ ಮಾಹಿತಿ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ವ್ಯಾಪಕವಾಗಿ ಚರ್ಚೆ ಆಗಿ ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚೆ ಆಗಿ ನಂತರ ಇದನ್ನು ಪ್ರಕಟ ಮಾಡಿದೆ. ಅವ್ರನ್ನೂ ಒಳಗೊಂಡಂತೆ ನಾವು ಪ್ರವಾಸ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಗೊಂದಲ ಇರೋದಿಲ್ಲ. ಯಡಿಯೂರಪ್ಪನವರಿಗೆ ಹೋರಾಟ ಕಲಿಸಿದ್ಯಾ? ಇವ್ರು ಯಾರಾದ್ರು ಕಲಿಸಿದ್ರ? ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ, ಯಡಿಯೂರಪ್ಪನವ್ರು ಪಾದಯಾತ್ರೆ ಮಾಡಿದಾಗ, ಯಡಿಯೂರಪ್ಪನವರು ಉಪವಾಸ ವನವಾಸ ಪಕ್ಷವನ್ನು ಕಟ್ಟಿದ್ರು. ಇವರೆಲ್ಲ ಎಲ್ಲಿದ್ರು ಅವಾಗ? ಈಗ ಯಡಿಯೂರಪ್ಪನವ್ರ ವಿರುದ್ಧ ವಿಜಯೇಂದ್ರ ವಿರುದ್ಧ ಮಾತಾಡ್ತಾರೆ. ಯಾವ ನೈತಿಕ ಆಗ್ತಿದೆ ಇವರಿಗೆಲ್ಲ ಮಾತಾಡೋಕ್ಕೆ? ಭಿನ್ನಾಭಿಪ್ರಾಯ ಇಲ್ಲಣ್ಣ, ಹೋರಾಟ ಮಾಡೋಕ್ಕೆ ಮತ್ತೊಂದು ಮಾಡೋಕ್ಕೆ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗ್ಬೇಕು. ನನ್ನ ಆಸೆ 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನೋ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ,
ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ.